ನೋಡಿ ಇದೇ ನೋಡಿ ಮಂತುಳಿ. ಇದು ಮಂತುಳಿಯ ನೀರು, ಅಂದರೆ ಇದು ಹುಳಿ ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ಇಷ್ಟಿದೆ. ಹಾಯ್ ನಮಸ್ಕಾರ, ಹೆಂಗಳೋರಿ ಸೋಕೆಲ್ಲ ಓಕೆ. ನಿಮಗೆ ಮಂತುಳಿ ಅಂತ ಹೇಳಿದ್ರೆ ಗೊತ್ತುಂಟ? ಮಂತು ಪುಳಿ ಅಂತ ಏನೋ ತುಳುವಲ್ಲಿ ಹೇಳ್ತಾರೆ. ನಾವು ಅರೆಭಾಷಾ ಕನ್ನಡದಲ್ಲಿ ಮಂತುಳಿ ಅಂತ ಹೇಳ್ತಾರೆ. ಅದನ್ನು ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತೇವೆ. ಮಂತುಳಿ ಯಾವ ರೀತಿ ಇದೆ ಮತ್ತು ಅದರ ಮರ ಎಲ್ಲ ಯಾವ ರೀತಿ ಇದೆ ಹೇಗೆ ಅಂತೇಳುವಂಥದ್ದನ್ನು ಬನ್ನಿ ನಿಮಗೆ ತೋರಿಸ್ತೇನೆ. ನೋಡಿ, ನಾನು ನಿಮಗೆ ನಮ್ಮ ಊರಿನ ವೆದರ್ ತೋರಿಸ್ಲಿಕ್ಕೆ ನಿಲ್ಲಿಸಿದ್ದು. ಒಂದು ಹೊಳೆ ಇಲ್ಲಿ ಹೋಗ್ತಾ ಉಂಟು ನೋಡಿ, ಇಲ್ಲಿಂದ ಹೀಗೆ ಶಂಕ, ಅದು ಮೈನ್ ರೋಡು. ಈಗ ಒಂದು ಹೊಳೆ ಹೀಗೆ ಹೋಗ್ತದೆ. ಇದು ನೆಕ್ಸ್ಟು ಕುಮಾರಧಾರ ನದಿ ಉಂಟಲ್ಲ, ಅಲ್ಲಿಗೆ ಜಾಯಿನ್ ಆಗ್ತದೆ. ಅದು ಇಲ್ಲಿಗೆ ಪ್ಲೇಸು ನಾವು ಇಗ್ನೂರು ಶಂಕ ಅಂತ ಹೇಳ್ತೇವೆ. ಅಂದರೆ ಇದು ಸ್ವಲ್ಪ ಅಂದರೆ ನಮ್ಮ ಹೊಳೆಯಿಂದ ಆ ಕಡೆ ಇರುವ ಜಾಗದಲ್ಲಿ ಏನು ಮರ ಇರೋದು ಮಂತುಳಿ. ಹಾಗೆ ನಾವು ಪೇಟೆಯಲ್ಲಿ ಆಗಿ ಹಾಗೆ ಬಂದು, ಅಂದರೆ ಈಗ ಹೊಳೆಯಲ್ಲೆಲ್ಲ ನೀರಿದ್ದ ಕಾರಣ ದಾಟಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳುವ ಉದ್ದೇಶಕ್ಕೆ ಪೇಟೆಯಲ್ಲಿ ಹಾಗೆ ಬಂದು ಇಲ್ಲಿಗೆ ಬರಬೇಕು. ಸ್ವಲ್ಪ ಒಂದು ಸುತ್ತಾಗಿ ಹೋಗುವ ರೀತಿಯಲ್ಲಿ. ಓಕೆ, ಬನ್ನಿ ಹೋಗುವ. ಓಕೆ, ಫೈನಲಿ ಮರದ ಹತ್ರ ನಾವು ತಲುಪ್ತಾವ. ಇಲ್ಲಿ ಒಂದು ವೆದರ್ ನಿಮಗೆ ತೋರಿಸ್ತಾ ಇದ್ದಾರೆ ನೋಡಿ, ಹಿಂಗೆ ಕಾಣ್ತಾ ಉಂಟಂತ. ಫುಲ್ಲು ಮಂಜು ಥರ ಕಾಣ್ತಾ ಉಂಟಲ್ಲಿ ನೋಡಿ. ನಮ್ಮೂರಿನ ಟವರ್ ಇಲ್ಲಿ ಒಂದು ಕಾಣ್ತಾ ಉಂಟು. ಎಸ್, ನಾವೀಗ ಮಂತು ಪುಡಿಯನ್ನು ಕೊಯ್ಕೊಂಡು ಬರುವ. ಬೈಕ್ ಇಲ್ಲೇ ಇರಲಿ. ಪುಚ್ಚೆ ಹೌದಾ? ಇಲ್ಲ, ಎರಡು ಗೊತ್ತೀಗ. ಬನ್ನಿ, ನಾವೀಗ ಸೀದಾ ಮಂತುಳಿ ಮರದ ಹತ್ತಿರ ಹೋಗುವ. ಇಲ್ಲಿ ಬಂದಂತೆಲ್ಲ ಮಣ್ಣ ಕಾಡೇರಿತಾ ಇದ್ದಾರೆ ಅದರ ಬುಡದಲ್ಲಿ, ಹೂವಲ್ಲಿ. ನಾನು ಮಂತುಳಿ ಅಂತ ಹೇಳ್ತಿದ್ದಲ್ಲ, ಅದು ಇದೇ ಮರ. ಈಗ ಮಂತುಳಿಯನ್ನು ಝೂಮ್ ಆಗ್ತಾನೆ, ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ನೋಡಿ. ಇದು ಮಂತುಳಿ. ಇದೆಲ್ಲ ಬೀಳಬೇಕು, ಬಿದ್ದಾಗ ಹೆರ್ಕೊಳ್ಬೇಕು, ಇಲ್ಲಾಂದರೆ ಹಣ್ಣಾದಾಗ ಕೊಯ್ಬೋದು. ಇವಾಗ ಮಂತುಳಿ ಎಲ್ಲ ಇದೆ ನೋಡಿ, ಎಲ್ಲ ಹಣ್ಣಾಗಿದೆ. ನೋಡಿ, ಮರದಲ್ಲಿ ಫುಲ್ಲು ಮಂತುಳಿ ಇದೆ. ಇದನ್ನು ಕೊಯ್ದು ಉಂಟಲ್ಲ, ಅದರೊಳಗಡೆ ಒಂದು ಬೀಜ ಇರುತ್ತೆ. ಆ ಬೀಜವನ್ನು ತೆಗೆದು ಅದನ್ನು ಒಣಗಿಸಿ ಪುಡಿ ಮಾಡೋದು ನೋಡಿ. ಓಕೆ, ನೋಡಿದ್ರಲ್ಲ ಮಂತುಳಿಯ ಮರ ಯಾವ ರೀತಿ ಇದೆ ಅಂತ. ನಿಮಗೆ ಅದರ ಎಲೆ ತೋರಿಸ್ತೇನೆ. ಎಲೆ ತೋರಿಸ್ಬೇಕಲ್ಲ, ಇದು ನೋಡಿ ಎಲೆ ಯಾವ ರೀತಿ ಇದೆ ಅಂತ. ಎಲ್ಲ ಕಾಯಿ ಬಿಟ್ಟಿದೆ, ಕೆಲವೊಂದು ಹಣ್ಣಾಗಿದೆ. ಅರಿಶಿಣ ಬಂದದೆಲ್ಲ ಹಣ್ಣಾಗಿದೆ ಲೆಕ್ಕ. ಎಲೆ ನೋಡಿ ಈ ಥರ ಇದೆ. ಆ್ಯಕ್ಚುಲಿ ನಾನು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಅಂದರೆ ನಾನು ಸ್ವಲ್ಪ ಇಲ್ಲಿ ವೀಡಿಯೋ ಮಾಡ್ಕೊಂಡು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅಣ್ಣನವರೆಲ್ಲ ಅದನ್ನು ಹೇರಿಕೆ ತಗೊಂಡೋಗಿ ಮನೇಲಿ ಇಟ್ಟಿದ್ದಾರೆ. ನಿಮಗೆ ಅದನ್ನು ನಾನು ಮನೆಗೆ ಹೋಗಿ ಅದು ಯಾವ ರೀತಿ ಇದೆ ಅನ್ನೋದನ್ನು ಕ್ಲಿಯರಾಗಿ ಅದನ್ನು ತೋರಿಸ್ತೇನೆ. ಓಕೆ, ಹೊಳೆಯಲ್ಲಂತೂ ನೀರು ಸ್ವಲ್ಪ ಕಡಿಮೆ ಉಂಟು. ಎಷ್ಟೊತ್ತಿಗೆ ಅಂದರೆ ಈ ಮಂತಿಗೆಲ್ಲ, ಕಳೆದ ವರ್ಷ ಅಥವಾ ಆಚೆ ವರ್ಷೆಲ್ಲ ಜಾಸ್ತಿ ನೀರಿರ್ತಿತ್ತು. ಸಾಧಾರಣ ನಾನು ಇಲ್ಲಿ ನಿಲ್ಲುವ ತನಕ, ಇಲ್ಲಿ ನಿಂತಿದ್ದೇನಲ್ಲ, ಇಲ್ಲಿ ತನಕ ನೀರು ಬರ್ತಿತ್ತು. ಬಟ್ ಈ ವರ್ಷ ನೋಡಿ, ಹೊಳೆಯಲ್ಲಿ ಇಷ್ಟೇ ನೀರುಂಟು. ಅಂದರೆ ಈ ವರ್ಷ ಸ್ವಲ್ಪ ಮಳೆಗಾಲ ಲೇಟಾಗಿ ಬರ್ತಾ ಉಂಟು. ಹಾಗಾಗಿ ಹೊಳೆಯಲ್ಲಿ ನೀರಿಲ್ಲ, ಇಷ್ಟೇ ನೀರುಂಟು. ಓಕೆ, ನಿಮ್ಮ ಕಡೆ ಎಲ್ಲ ಮಳೆ ಎಲ್ಲ ಹೇಗುಂಟು? ನೀರೆಲ್ಲ ಜಾಸ್ತಿ ಉಂಟಾ ಹೊಳೆಯಲ್ಲಿ? ಕಮೆಂಟ್ ಮಾಡಿ. ನೋಡಿ, ಇಲ್ಲೇ ಉಂಟು ನೋಡಿ, ಎಲ್ಲಾದರೂ ಬಿದ್ದುಕೊಂಡಿರೋದು ಒಂದು ಉಂಟು ನೋಡಿ. ಇಲ್ಲಿ ಉಂಟಲ್ಲ, ಇದೆ ಮಣ್ಣ ಕಾಡೆಲ್ಲ ಹೆರಿದಾಗುವಾಗ ಸ್ವಲ್ಪ ಇದಾಯ್ತು ನೋಡಿ, ಈ ಥರ ಬರುತ್ತೆ.
ಇಲ್ಲೊಂದು ಉಂಟು ನೋಡಿ, ಇದು ಕರೆಕ್ಟಾದ ಹುಳಿ. ಕರೆಕ್ಟ್ ಅಲ್ಲ, ಸ್ವಲ್ಪ ಚಿಕ್ಕದುಂಟು. ಇದನ್ನು ಈಗ ಹೊಡೆದ್ರೆ ಉಂಟಲ್ಲ, ಒಳಗಡೆ ಸ್ವಲ್ಪ ನಮಗೆ ಈ ಥರ ಸೇಮ್ ಕೊಕ್ಕದ ಬೀಜ ಉಂಟಲ್ಲ ಅದೇ ಥರ ಬರುತ್ತೆ ನೋಡಿ. ಇದರಲ್ಲಿ ಬೀಜವನ್ನು ಏನು ಯೂಸ್ ಮಾಡಲಿಕ್ಕಾಗಲ್ಲ. ಇದನ್ನು ಹೀಗೆ ತೆಗೆದು ಒಣಗಿಸ್ಲಿಕ್ಕೆ ಇಡೋದು. ಕ್ಲೀನ್ ಮಾಡಿ ಇದೆ ನೋಡಿ. ಓಕೆ, ನನಗೆ ನೋಡಿ ಇಷ್ಟು ಸಿಕ್ಕಿದೆ. ಇದನ್ನು ಹೀಗೆ ತಗೊಂಡೋಗಿ ನಿಮಗೆ ಮನೆಯಲ್ಲಿ ಅದು ಯಾವ ರೀತಿ ಇದೆ ಮತ್ತು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋಂಥದ್ದು, ಅಂದರೆ ಈ ಹುಳಿ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋಂಥದ್ದನ್ನು ನಾನು ಮನೆಯಲ್ಲಿ ಅಮ್ಮನವ್ರ ಹತ್ರ ಎಲ್ಲ ಕೇಳಿ ಹೇಳ್ತೇನೆ. ಸಿಗುವ ಮಂತ್ಲಿ. ಓಕೆ, ಇದು ನೋಡಿ ನಮ್ಮ ಹೊಳೆ. ಇಲ್ಲೊಂದು ಮಾಯಲಕೋಟೆ ಅಂತ ಬೆಟ್ಟ ಉಂಟು, ಬಟ್ ಈಗ ಹಿಮ ಇದ್ದ ಕಾರಣ ನನಗೆ ಕಾಣ್ತಾ ಇಲ್ಲ. ಸ್ವಲ್ಪ ಮಂಜು ಮುಸುಕಿದ ಮೋಡ ವಾತಾವರಣ. ನಿಮಗೆ ಚಿಕ್ಕದಿರುವಾಗೆಲ್ಲ ನೆನಪುಂಟಾ ಈ ಹಳ್ಳಿ ಭಾಗದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದವರಿಗೆಲ್ಲ ಈ ಥರ ಒಂದು ಪ್ಲೇಸ್, ಹೊಳೆ ಬದಿಯೆಲ್ಲ ಇದ್ದವರಿಗೆಲ್ಲ ಈ ಥರ ಒಂದು ಪ್ಲೇಸಲ್ಲಿ ಏನಾದರೂ ಆಟ ಸಾಮಾನು ಅದು ಇದು ಅಂತ ಉಂಟಂಥದ್ದು ಹುಡುಕಲಿಕ್ಕೆ ಬರೋದು ಅದೆಲ್ಲ ಉಂಟು. ನಾವು ಚಿಕ್ಕದಿರುವಾಗೆಲ್ಲ ಈ ಥರದ್ದೆಲ್ಲ ಜಾಗ ಬಂದಾಗ ಬಾಲ್ ಸಿಕ್ತಿತ್ತು, ಅಂದರೆ ಆಟ ಆಡಲಿಕ್ಕೆ ಬಾಲ್ ಎಲ್ಲ ಸಿಕ್ತಿತ್ತು, ಈ ಮೂಲೆಯಲ್ಲೆಲ್ಲ ಇರ್ತಿತ್ತು. ಅಂದರೆ ಅದು ಹೊಳೆಯಲ್ಲಿ ಬಂದಿರುತ್ತೆ, ಯಾರೋ ಆಟ ಆಡಿ ಹೊಳೆಗೆ ಬಿದ್ದಿದ್ದು ಅಥವಾ ಅದು ಬಂದು ಈ ಜಾಗದಲ್ಲೆಲ್ಲ ನಿಲ್ಲುತ್ತೆ ನೋಡಿ. ಇಲ್ಲಿ ಏನೋ ಒಂದು ಬಾಟ್ಲಿ ಉಂಟು, ಆ ಥರ ಅದನ್ನೆಲ್ಲ ಹೆರುಕಿ ಆಟ ಆಡುವಂಥದ್ದೆಲ್ಲ ಇತ್ತು. ನಾವೆಲ್ಲ ಚಿಕ್ಕದಿರುವಾಗ ಉಂಟಲ್ಲ ಗಮ್ಮತ್ತು ಮಾಡ್ತಿದ್ವಿ. ಅಂದರೆ ಹೊಳೆಯಲ್ಲಿ ಮೀನು ಹಿಡಿಯೋದಾಗಿರ್ಬೋದು, ಮತ್ತು ಈ ಥರ ಬಾಲೆಲ್ಲ ಬಂದರೆ ಎತ್ಕೊಳ್ಳೋದಾಗಿರ್ಬೋದು. ಇಲ್ಲೊಂದು ಮರ ಉಂಟಲ್ಲ, ಈ ಮರದ ಇಲ್ಲೇ ಆಗಿ ಒಂದು ಪಾಲ ಇತ್ತು. ಇಲ್ಲಿಂದ ಅಲ್ಲಿಗೆ ಪಾಸ್ ಆಗಲಿಕ್ಕೆ ಪಾಲ ಮಾಡ್ತಿದ್ವಿ. ಅಂದರೆ ಊರಿನವರೆಲ್ಲ ಸೇರಿ ಮಾಡ್ತಿದ್ವಿ. ಊರಿನವ್ರಿಗೆ ಈ ಬೈಲಿನವರೆಲ್ಲ ಸೇರಿ ಬಿದಿರಿನ ಒಂದು ಇದರಿಂದ ಪಾಲವನ್ನು ಮಾಡೋದು. ಅದು ಏನು ತೂಗು ಸೇತುವೆ ಥರ ಇರುತ್ತೆ. ಅದು ಮಾಡುವಾಗೆಲ್ಲ ನೀವು ನೋಡಬೇಕಾದ್ರೆ ಗೌಜಿರುತ್ತೆ. ಆ ಪಾಲದಲ್ಲೆಲ್ಲ ಬಂದು ಉಂಟಲ್ಲ, ನಾವು ತೆಂಗಿನಕಾಯಿ ಇರ್ಬೋದು, ಈ ಥರದ್ದೆಲ್ಲ ಗಮ್ಮತ್ತು ಮಾಡ್ತಿದ್ವಿ. ಈ ಮಳೆಗಾಲ ಟೈಮಲ್ಲೆಲ್ಲ ಉಂಟಲ್ಲ, ಈ ಥರ ಎಲ್ಲ ನಾವು ನೆನಪು ಮಾಡ್ಕೊಳ್ತೀವಿ, ಅದು ಖುಷಿ ಆಗುತ್ತೆ. ಓಕೆ, ಇದು ನೋಡಿ ಮಂತು ಹುಳಿ ಅಂತ. ಇದರ ಸಿಪ್ಪೆಯನ್ನು ತೆಗೆದು ಒಂದು ಬಟ್ಟಿಯಲ್ಲಿ ಹಾಕಿ ಕೆಳಗಡೆ ಪಾತ್ರೆ ಇಟ್ಟು ಸಾಧಾರಣ 1 ವಾರ ಎಲ್ಲ ಇಟ್ಟರೆ ಇದರ ನೀರು ಉಂಟಲ್ಲ ಆ ಪಾತ್ರಕ್ಕೆ ಬೀಳ್ತದೆ. ಆ ನೀರನ್ನು ತೆಗೆದು ಕುದಿಸ್ಬೇಕಂತೆ. ಕುದಿಸಿದ್ರೆ ಇವತ್ತು ನೈಟ್ ಕುದಿಸಿದರೆ ನಾಳೆ ಬೆಳಿಗ್ಗೆ ತನಕ ಅದು ಕುದಿತಾನೆ ಇರಬೇಕು. ಸಾಧಾರಣ 10 ಲೀಟ್ರ್ ಇದ್ದರೆ ಅದು 1 kg ಆಗಬೇಕಂತೆ ಅದರ ನೀರು ಬೆಳಿಗ್ಗೆ ಆಗುವಾಗ. ಅದು ಆದಾಗ ಈ ಥರ ಆಗ್ತದೆ ನೋಡಿ, ಕಲರೆಲ್ಲ ಬ್ಲ್ಯಾಕ್ ಕಲರ್ ಆಗಿ ಬರುತ್ತೆ. ಇದನ್ನು ನಾವು ನಾರ್ಮಲ್ ಆಗಿ ಪದಾರ್ಥಕ್ಕೆ ಅಥವಾ ಏನು ಪದಾರ್ಥ ಎಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಮತ್ತು ಇದನ್ನು ನೀವು ಸ್ವಲ್ಪ ತಗೊಂಡ್ರೆ ಅದನ್ನು ದೊಂಡೆ ನೋವಿಗೆ, ಶೀತಕ್ಕೆ ಅದನ್ನೆಲ್ಲ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟೆಲ್ಲ ತಗೊಂಡ್ರೆ ದೊಂಡೆ ನೋವಿಗೆಲ್ಲ ಒಳ್ಳೆಯದಾಗ್ತದಂತೆ. ಹಾಗಾಗಿ ಇದು ಮಂತುಳಿ ನೀರು ಅಂತ ಹೇಳ್ತೇವೆ ಇದಕ್ಕೆ. ಮತ್ತು ಇದರ ಬೀಜದಿಂದ ಕೂಡ ಉಂಟಲ್ಲ, ಇದರ ಬೀಜದಿಂದ ಆಯಿಲ್ ಮಾಡ್ತಾರಂತೆ. ಆಯಿಲ್ ಅಂತ ಹೇಳಿದರೆ ಸಾಧಾರಣ ಒಂದು ತುಪ್ಪದ ಥರ ಬರುತ್ತೆ ಅಂತೆ, ಟೇಸ್ಟ್ ಎಲ್ಲ ಅದರದ್ದು ಸೇಮ್ ತುಪ್ಪ ಥರನೇ ಇರುತ್ತೆ ಅಂತೆ. ಇದರ ಬೀಜವನ್ನು ಒಣಗಿಸಿ ಸೇಮ್ ಆಯಿಲ್ ಎಲ್ಲ ಮಾಡ್ತೀವಲ್ಲ ಆ ರೀತಿ ಆಯಿಲ್ ಮಾಡಿದರೆ ತುಪ್ಪ ಥರ ಬರುತ್ತಂತೆ. ಓಕೆ, ನೀವು ಈ ಥರದ ಮಂತುಳಿಯನ್ನು ನೋಡಿದ್ರಾ? ನೋಡಿ, ಈ ಥರ ಬರುತ್ತೆ. ಇದೀಗ ಚೆನ್ನಾಗಿ ಹಣ್ಣಾಗಿದೆ. ಇದರ ಬೀಜ ಒಳಗಡೆ ಒಡೆದು ತೆಗೆದಾಗ ಸೇಮ್ ಕೊಕ್ಕದ ಬೀಜ ಥರ ಎಲ್ಲ ಇರುತ್ತೆ. ಓಕೆ, ನೀವು ಈ ಮಂತುಳಿಯನ್ನು ಯೂಸ್ ಮಾಡಿದರೆ ಅಥವಾ ನೋಡಿದರೆ ನೀವು ಯಾವ ರೀತಿ ಇದನ್ನು ಯೂಸ್ ಮಾಡ್ತೀರಾ ಅಂತ ಹೇಳೋದನ್ನು ಕಮೆಂಟ್ ಹಾಕಿ. ಓಕೆ, ಈ ವಿಡಿಯೋನಲ್ಲಿ ಏನಿಸ್ತದೆ ಹಾಗಾದರೆ ಬಾಯ್.